Good morning, students. Today, let us have discussion on nucleic acid, a new chapter, nucleic acid. So, nucleic acids are the principal genetic material of all living organisms. Nucleic acid, so ಒಂದು ಪ್ರಿನ್ಸಿಪಲ್ ಜೆನೆಟಿಕ್ ಮೆಟೀರಿಯಲ್ ಆಗಿರುತ್ತೆ. ಸೊ ಜೆನೆಟಿಕ್ ಮೆಟೀರಿಯಲ್ ಅಂದರೆ ನೀವು ನಿಮ್ಮ ಲೋಯರ್ ಕ್ಲಾಸಸ್ಗಳಲ್ಲಿ ಓದಿರ್ತೀರ ಹೆರಿಡಿಟರಿ ಮೆಟೀರಿಯಲ್ ಅಥವಾ ಹೆರಿಡಿಟರಿ ಕ್ಯಾರೆಕ್ಟರ್ಸ್, ಹೆರಿಡಿಟರಿ ಫೀಚರ್ಸ್ ಅಂತ. ಸೊ ಇದು ವಂಶವಾಹಿ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಕೆಲವು ವಸ್ತುಗಳಾಗಿರ್ತವೆ. ಇದನ್ನು ನಾವು ನಮ್ಮ ಜೀನ್ಗಳಲ್ಲಿ, ಅಂದರೆ ಜೀನ್ ಅಂತ ಕರಿತೀವಿ. ಜೀನ್ಸ್ ಅಂದರೆ ಏನಿಲ್ಲ, ಈ ವಂಶವಾಹಿ ಗುಣಲಕ್ಷಣಗಳನ್ನು ತಮ್ಮಲ್ಲಿ ಕ್ಯಾರಿ ಮಾಡ್ಕೊಂಡು ಬರುತ್ತೆ ಒಂದು ವಂಶದಿಂದ ಇನ್ನೊಂದು ವಂಶಕ್ಕೆ, ಒಂದು ಲಿವಿಂಗ್ ಆರ್ಗ್ಯಾನಿಸಮಿಂದ ಅದರ ನೆಕ್ಸ್ಟ್ ಜನ್ರೇಷನಿಗೆ. ಸೊ ದೇ ಆರ್ ಕಾಂಪ್ಲೆಕ್ಸ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಕಂಟೈನಿಂಗ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್ ಆ್ಯಂಡ್ ಫಾಸ್ಫರಸ್. ಈ ನ್ಯೂಕ್ಲಿಕ್ ಆ್ಯಸಿಡಲ್ಲಿ ಯಾವ ಮೆಟೀರಿಯಲ್ ಇರುತ್ತೆ ಅಥವಾ ನ್ಯೂಕ್ಲಿಕ್ ಆ್ಯಸಿಡು ಯಾವ ಮೆಟೀರಿಯಲಿಂದ ಆಗಿರುತ್ತೆ ಅಂತಂದರೆ ಅದು ಮ್ಯಾಕ್ರೋಮಾಲಿಕ್ಯೂಲ್ಸ್ ಆಗಿರ್ತವೆ. ಮತ್ತು ಅವುಗಳಲ್ಲಿ ಏನೇನಿರುತ್ತೆ ಅಂದರೆ ಕಾರ್ಬನ್ನು, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್ ಮತ್ತು ಫಾಸ್ಫರಸ್ಸು, ಇವುಗಳೆಲ್ಲ ಸೇರಿ ಏನು ಮೆಟೀರಿಯಲ್ ಆಗಿರುತ್ತೋ ಅದನ್ನು ನಾವು ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಕರಿತೀವಿ. ಸೊ ದ ಲಿವಿಂಗ್ ಆರ್ಗ್ಯಾನಿಸಮ್ ಕಂಟೈನ್ ನ್ಯೂಕ್ಲಿಕ್ ಆಸಿಡ್ ವಿಚ್ ಇಸ್ ಕಂಪೋಸ್ಡ್ ಆಫ್ ಎ ಶುಗರ್ ಯೂನಿಟ್, ಅ ನೈಟ್ರೋಜನ್ ಬೇಸ್ ಆ್ಯಂಡ್ ಅ ಫಾಸ್ಫೇಟ್ ಗ್ರೂಪ್. ಸೊ ಈ ಕಾರ್ಬನ್ನು, ಹೈಡ್ರೋಜನ್, ಆಕ್ಸಿಜನ್ನು ಎಲ್ಲ ಹೇಗಾಗಿರುತ್ತೆ, ಯಾವ ಮೆಟೀರಿಯಲಲ್ಲಿ ಇರುತ್ತೆ ಅಂದರೆ ಒಂದು ಶುಗರ್ ಯೂನಿಟ್ ಅಂತ, ಆ ಶುಗರ್ ಯೂನಿಟ್ ಇರಬೇಕು, ಮತ್ತೊಂದು ನೈಟ್ರೋಜನ್ ಬೇಸು ಅಂದರೆ ಅದರಲ್ಲಿ ನೈಟ್ರೋಜನ್ ಇರುತ್ತೆ, ಮತ್ತು ಒಂದು ಫಾಸ್ಫೇಟ್ ಗ್ರೂಪು. ಇವೆಲ್ಲ ಆರ್ಗನೈಸ್ ಆಗಿ ಒಂದು ಸ್ಟ್ರಕ್ಚರ್ನ ಫಾರ್ಮ್ ಮಾಡುತ್ತೆ. ಆ ಸ್ಟ್ರಕ್ಚರ್ನೇ ನಾವು ನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ. ಸೊ ದೀಸ್ ನ್ಯೂಕ್ಲಿಕ್ ಆಸಿಡ್ಸ್ ಕಂಟೈನ್ a sugar unit and a nitrogen base which is together called nucleoside, and a nucleic acids consisting of sugar unit, nitrogen base along with the phosphate group are called nucleotides. ನ್ಯೂಕ್ಲಿಯೋಸೈಡ್ಸ್ ಅಂದರೆ ಎರಡು, ನೀವು ಸೈಡ್ಸ್ ಅಂದರೆ ಎರಡು ಅಂತ ಇಟ್ಕೊಂಡ್ಬಿಡಿ, ಆವಾಗ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ. ಏನಿರುತ್ತೆ ಅಂದರೆ ಒಂದು ಶುಗರ್ ಯೂನಿಟ್ಟು ಮತ್ತೊಂದು ನೈಟ್ರೋಜನ್ ಬೇಸು, ಅದೆರಡೂ ಕಂಬೈನ್ ಆದರೆ ಅದನ್ನು ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. ಇದರ ಜೊತೆಗೆ ಒಂದು ಫಾಸ್ಫೇಟ್ ಗ್ರೂಪ್ ಏನಾದರೂ ಸೇರಿಕೊಂಡ್ರೆ ಅದನ್ನು ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಸೊ ಸೈಡ್ ಅಂದರೆ ಎರಡು, ಆಯಿತಾ, ಏನು ಶುಗರ್ ಯೂನಿಟ್, ನೈಟ್ರೋಜನ್ ಬೇಸ್ ಎರಡು, ಮತ್ತು ಟೈಡ್ ಅಂದರೆ ಮೂರು ಅಂತ ಇಟ್ಕೊಳ್ಳಿ, ಆಯಿತಾ. ಆ ನ್ಯೂಕ್ಲಿಯೋಸೈಡ್ ಜೊತೆಗೆ ಅಂದರೆ ಶುಗರ್ ಯೂನಿಟ್ಟು ಮತ್ತು ನೈಟ್ರೋಜನ್ ಬೇಸ್ನ ಜೊತೆಗೆ ಫಾಸ್ಫೇಟ್ ಗ್ರೂಪು ಸೇರಿಕೊಂಡ್ರೆ ಅದು ನ್ಯೂಕ್ಲಿಯೋಟೈಡ್ ಆಗತ್ತೆ. ಸೊ ದೀಸ್ ನೈಟ್ರೋಜನ್ ಬೇಸಸ್ ಆರ್ ಆಫ್ ಟೂ ಟೈಪ್ಸ್, ನೇಮ್ಲಿ ಪ್ಯೂರಿನ್ಸ್ ಆ್ಯಂಡ್ ಪಿರಮಿಡಿನ್ಸ್. ಈ ಥರ ನೈಟ್ರೋಜನ್ ಬೇಸು ಎರಡಿರುತ್ತೆ, ಒಂದನ್ನು ಪ್ಯೂರಿನ್ಸ್ ಅಂತಾನು ಮತ್ತೊಂದನ್ನು ಪಿರಮಿಡಿನ್ಸ್ ಅಂತಾನು ಕರಿತೀವಿ. ಸೊ ದೀಸ್ ಪ್ಯೂರಿನ್ಸ್ ಆರ್ ಟೂ ರಿಂಗ್ಡ್ ನೈಟ್ರೋಜನ್ ಕಾಂಪೌಂಡ್ಸ್, ನೇಮ್ಲಿ ಅಡಿನೈನ್ ಆ್ಯಂಡ್ ಗುವಾನೈನ್. ಈ ಪ್ಯೂರಿನ್ ಮತ್ತು ಪಿರಿಮಿಡಿನ್ ಇದೆಯಲ್ಲ, ಅದೆರಡು ಮೇನ್ ಟೈಪು ನೈಟ್ರೋಜನ್ ಬೇಸಲ್ಲಿ. ಆ ನೈಟ್ರೋಜನ್ ಬೇಸು ಯಾವುದರಿಂದ ಆಗಿರುತ್ತೆ ಅಂದರೆ ಪ್ಯೂರಿನ್ನು ಟೂ ರಿಂಗ್ಡ್ ನೈಟ್ರೋಜನ್ ಕಾಂಪೌಂಡ್, ನಾನು ಅದನ್ನು ತೋರಿಸ್ತೀನಿ ಪಿಕ್ಚರಲ್ಲಿ. ಮತ್ತು ಈ ಅಡಿನೈನು ಮತ್ತು ಗುವಾನೈನು ಆ ರಿಂಗಲ್ಲಿರುತ್ತೆ. ಆ ನೈಟ್ರೋಜನ್ ಕಾಂಪೌಂಡ್ಸ್ ಯಾವುದು ಅಂದರೆ ಒಂದು ಅಡಿನೈನ್ ಅಂತಲೂ ಮತ್ತೊಂದನ್ನು ಗುವಾನಿನ್ ಅಂತಲೂ ಕರಿತೀವಿ. ಪಿರಮಿಡಿನ್ಸ್ ಆರ್ ಸಿಂಗಲ್ ರಿಂಗ್ಡ್ ನೈಟ್ರೋಜನ್ ಕಾಂಪೌಂಡ್ಸ್, ನೇಮ್ಲಿ ಥೈಮಿನ್, ಸೈಟೋಸಿನ್ ಆ್ಯಂಡ್ ಯುರಾಸಿಲ್. ಸೊ ಈ ಪಿರಮಿಡಿನ್ಸ್ ಏನು ಅಂದರೆ ಮೂರು ಬೇಸ್ಗಳಿರುತ್ತೆ, ನೈಟ್ರೋಜನ್ ಬೇಸು, ಮತ್ತು ಅದು ಸಿಂಗಲ್ ರಿಂಗ್ ಆಗಿರುತ್ತೆ ಪಿರಮಿಡಿನ್ಸು. ಅದು ಯಾವ್ಯಾವುದು ಆ ನೈಟ್ರೋಜನ್ ಬೇಸು ಅಂತಂದರೆ ಒಂದು ಥೈಮಿನ್ನು, ಸೈಟೋಸಿನ್ನು ಮತ್ತು ಮತ್ತೊಂದು ಯುರಾಸಿಲ್ಲು. ಇವು ಮೂರನ್ನು ಪಿರಮಿಡಿನ್ ನೈಟ್ರೋಜನ್ ಬೇಸಸ್ ಅಂತ ಕರಿತೀವಿ. ಎಕ್ಸಾಮಲ್ಲಿ ಕೇಳ್ತಿರ್ತಾರೆ ನಿಮಗೆ ನೇಮ್ ಪ್ಯೂರಿನ್ ಬೇಸಸ್ ಆ್ಯಂಡ್ ಪಿರಮಿಡಿನ್ ಬೇಸಸ್ ಅಂತ. ಯು ಶುಡ್ ನಾಟ್ ಗೆಟ್ ಕನ್ಫ್ಯೂಸ್ ಬಿಟ್ವೀನ್ ದೀಸ್, ಆಯಿತಾ. ನಿಮಗೆ ಗೊತ್ತಿರಬೇಕು ಯಾವುದು ಪ್ಯೂರಿನ್ ಬೇಸ್ಗಳು ಮತ್ತು ಯಾವುದು ಪಿರಮಿಡಿನ್ ಬೇಸು ಅಂತ. ಇನ್ RNA purine bases remain same, but pyrimidines present are cytosine and uracil. ಈ RNA ಏನಾಗುತ್ತೆ ಅಂದರೆ ಅಂದರೆ ನಾನು ಆವಾಗಲೇ ನಿಮ್ಗೆ ಹೇಳಿದೆ ಎರಡು ಟೈಪ್ ಜೆನೆಟಿಕ್ ಮೆಟೀರಿಯಲ್ಲು, DNA ಮತ್ತು RNA ಅಂತ. ಸೊ DNAಯಲ್ಲಿ ನೀವೇನು ನೈಟ್ರೋಜನ್ ಬೇಸ್ ಓದಿದ್ರು ಅದೇ ಇರುತ್ತೆ. ಬಟ್ RNAಯಲ್ಲಿ ಏನಾಗುತ್ತೆ ಅಂದರೆ ಪ್ಯೂರಿನ್ ಬೇಸು ಹೇಗಿರುತ್ತೆ, ಅಡಿನೈನು ಗುವಾನಿನು ಅದು ಹಾಗೇ ಇರುತ್ತೆ. ಬಟ್ ಪಿರಮಿಡಿನ್ ಬೇಸ್ ಮಾತ್ರ ಸೈಟೋಸಿನ್ನು ಮತ್ತು ಯುರಾಸಿಲ್ಲು. ಇದು ಇಟ್ ಯೂಶಲಿ ಇಟ್ ಓಂಟ್ ಬಿ ಹ್ಯಾವಿಂಗ್ ಥೈಮಿನ್ ಇರಲ್ಲ. ಥೈಮಿನ್ ಬದಲು ಏನಾಗಿರುತ್ತೆ, ಯುರಾಸಿಲ್ ಇರುತ್ತೆ. ಆದರೆ DNA ಥೈಮಿನೇ ಇರುತ್ತೆ. ಸೊ RNAಯಲ್ಲಿ ಮಾತ್ರ ಆ ಥೈಮಿನ್ ಬದಲು ಯುರಾಸಿಲ್ ಇರುತ್ತೆ. So complementary base pairing involves the formation of 2 hydrogen bonds between A and T and 3 hydrogen bonds between G and C.
ಸೊ ಇಲ್ಲೇನಾಗುತ್ತೆ ಅಂತಂದರೆ ಯಾವಾಗಲೂ ಈ ಬಾಂಡ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಅದನ್ನು ನಾವು ಕಾಂಪ್ಲಿಮೆಂಟ್ರಿ ಬೇಸ್ ಪೇರಿಂಗ್ ಅಂತ ಕರಿತೀವಿ. ಸೊ ಬಾಂಡ್ಗಳು ಯಾವುದರ ಮಧ್ಯೆ ಆಗತ್ತೆ ಅಂದರೆ ಪ್ಯೂರಿನ್ ಮತ್ತು ಪಿರಿಮಿಡಿನ್ನ ಮಧ್ಯೆ ಆಗತ್ತೆ. ಸೊ ಪ್ಯೂರಿನ್ ಮತ್ತು ಪಿರಿಮಿಡಿನ್ನ ಮಧ್ಯೆ ಈ ಅಡಿನೈನು ಮತ್ತು ಥೈಮಿನಿಗಾದರೆ ಅಲ್ಲಿ 2 ಹೈಡ್ರೋಜನ್ ಬಾಂಡ್ಸ್ನ ನೋಡ್ತೀವಿ ನಾವು. ಅದೇ ಗೋನಿನ್ನು ಮತ್ತು ಸೈಟೋಸಿನ್ ಆದರೆ 3 ಹೈಡ್ರೋಜನ್ ಬಾಂಡ್ನ ನಾವು ನೋಡ್ತೀವಿ. ಸೊ ಇಟ್ ಮೀನ್ ದಟ್ ಈ ಅಡಿನೈನು ಮತ್ತು ಥೈಮೀನು ಎರಡೇ ಹೈಡ್ರೋಜನ್ ಬಾಂಡಿಂದ ಲಿಂಕ್ ಆಗಿರುತ್ತೆ. ಆದರೆ ಈ ಗೋನಿನ್ನು ಮತ್ತು ಸೈಟೋಸಿನ್ ಆಗಬೇಕು, ಅವುಗಳ ಬೇಸ್ ಪೇರಿಂಗ್ ಆಗಬೇಕು ಅಂದರೆ ನಮಗೆ 3 ಬಾಂಡ್ಗಳ ಅವಶ್ಯಕತೆ ಇರುತ್ತೆ ಅಂತ. Based on the types of sugar unit, the nucleic acids can be classified into 2 types. ನಾವು ಶುಗರ್ ಯೂನಿಟ್ಸ್ನ ಆಧಾರದ ಮೇಲೇ ನ್ಯೂಕ್ಲಿಕ್ ಆ್ಯಸಿಡ್ಸ್ನ ಎರಡಾಗಿ ನಾವು ಏನು ಮಾಡ್ತೀವಿ, ವಿಭಾಗ ಮಾಡ್ತೀವಿ. ಅದರಲ್ಲಿ ಮೊದಲನೇದನ್ನ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ಸ್ ಅಂತ ಕರಿತೀವಿ. ಬಿಕಾಸ್ ಹಿಯರ್ ನ್ಯೂಕ್ಲಿಕ್ ಆ್ಯಸಿಡ್ ದಟ್ ಕಂಟೈನ್ ರೈಬೋಸ್ ಶುಗರ್. ಇಲ್ಲೇನಾಗುತ್ತೆ ಅಂದರೆ ನ್ಯೂಕ್ಲಿಕ್ ಆ್ಯಸಿಡ್ಸಲ್ಲಿ ರೈಬೋಸ್ ಶುಗರ್ ಇರುತ್ತೆ, ಅದಕ್ಕೆ ಅದನ್ನು ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಕರಿತೀವಿ. ಆ್ಯಂಡ್ ಸೆಕೆಂಡ್ ಒನ್ ಇಸ್ ಡಿಯೋಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್, ದಟ್ ಇಸ್ DNA, where the nucleic acid which contains deoxyribose sugar. ಇಲ್ಲಿ ನ್ಯೂಕ್ಲಿಕ್ ಆ್ಯಸಿಡಲ್ಲಿ ಏನಿರುತ್ತೆ ಅಂದರೆ ಡಿಯೋಕ್ಸಿರೈಬೋಸ್ ಶುಗರ್ ಇರುತ್ತೆ. ಆ್ಯಕ್ಚುಲಿ ಡಿಯೋಕ್ಸಿ ಅಂದರೆ ಆಬ್ಸೆನ್ಸ್ ಅಂತ, ಆಕ್ಸಿಜನ್ ಆಬ್ಸೆನ್ಸ್ನ ನಾವು ಡಿಯೋಕ್ಸಿ ಅಂತ ಕರಿತೀವಿ. ಸೊ ಇದು ಡಿಯೋಕ್ಸಿರೈಬೋಸು, ಅದಕ್ಕೆ DNA, ಇದು ರೈಬೋಸು, ಅದಕ್ಕೆ RNA. ಸೊ ದ ಫಾಸ್ಫರಸ್ ಇಸ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಕ್ ಆ್ಯಸಿಡ್ ಆಸ್ ಫಾಸ್ಫೇಟ್ ಗ್ರೂಪ್. ಸೊ ಫಾಸ್ಫರಸ್ ಯಾವ ರೂಪದಲ್ಲಿರುತ್ತೆ ಅಂದರೆ ಅದು PO4 ಅಂತ ಫಾಸ್ಫೇಟ್ ಗ್ರೂಪ್ ಇರುತ್ತೆ. ಸೊ ದೀಸ್ RNA ಇಸ್ ಫೌಂಡ್ ಇನ್ ಬೋತ್ ನ್ಯೂಕ್ಲಿಯಸ್ ಆ್ಯಂಡ್ ಸೈಟೋಪ್ಲಾಸಮ್. RNAನ ನಾವೆಲ್ಲಲ್ಲಿ ನೋಡ್ತೀವಿ ಅಂತಂದರೆ ನ್ಯೂಕ್ಲಿಯಸಲ್ಲೂ ನೋಡ್ತೀವಿ, ಇನ್ ದ ಸೆನ್ಸ್ ವಿಚ್ ಇಸ್ ಅಟ್ ದ ಸೆಂಟರ್. ಸೊ ಆ್ಯಂಡ್ ಈವನ್ ಇಟ್ ಮೇ ಬಿ ಪ್ರೆಸೆಂಟ್ ಔಟ್ಸೈಡ್ ದ ನ್ಯೂಕ್ಲಿಯಸ್, ದಟ್ ಇಸ್ ಸೈಟೋಪ್ಲಾಸಮ್. ಎರಡೂ ಕಡೆಯೂ ನಾವು RNAನ ನೋಡ್ತೀವಿ. DNA is mainly present in nucleus including mitochondria and chloroplast. ಬಟ್ DNA ಏನಾಗುತ್ತೆ ಅಂದರೆ ನ್ಯೂಕ್ಲಿಯಸಲ್ಲಿ ನಾವು ಯಥೇಚ್ಛವಾಗಿ ನೋಡ್ತೀವಿ ಮತ್ತು ಮೈಟೊಕಾಂಡ್ರಿಯಾ ಮತ್ತು ಕ್ಲೋರೋಪ್ಲಾಸ್ಟ್ಗಳಲ್ಲಿ ಸ್ವಲ್ಪ ಮಟ್ಟಕ್ಕೆ ನೋಡ್ತೀವಿ. ಡ್ಯೂರಿಂಗ್ ಸೆಲ್ ಡಿವಿಷನ್ ಇಟ್ ಫಾರ್ಮ್ಸ್ ದ ಪಾರ್ಟ್ ಆಫ್ ಕ್ರೋಮೋಸೋಮ್. ಅದೇ ಸೆಲ್ ಡಿವಿಷನ್ ಆಗಬೇಕಾದ್ರೆ DNA ಏನಾಗುತ್ತೆ ಅಂದರೆ ಕ್ರೋಮೋಸೋಮ್ನ ಒಂದು ಪಾರ್ಟ್ ಆಗುತ್ತೆ. ವರ್ಣತಂತುಗಳು ಅಂತ ಕೇಳಿರ್ತೀರ, ವರ್ಣತಂತುಗಳು ಅಂದರೆ ಕ್ರೋಮೋಸೋಮ್ಸ್ ಅಂತ. ಸೊ ವಿಚ್ ಯೂಶಲಿ ಕ್ಯಾರಿ ದ ಜೆನೆಟಿಕ್ ಮೆಟೀರಿಯಲ್. ಈ ಕ್ರೋಮೋಸೋಮ್ಸಲ್ಲೇ ಆ ಜೆನೆಟಿಕ್ ಮೆಟೀರಿಯಲ್ಲು ಕ್ಯಾರಿ ಆಗೋದು ಫ್ರಮ್ ಒನ್ ಜನ್ರೇಷನ್ ಟು ಅದರ್ ಜನ್ರೇಷನ್. Coming to the important nucleic acid, that is deoxyribonucleic acid, DNA. It is the molecule of heredity. ನಿಮ್ಗೆ ಗೊತ್ತು ಆಯಿತಾ, DNA ಅಂದ ತಕ್ಷಣವೇ ಸೊ ಆ DNA ನಮಗೆ ನಮ್ಮ ಏನ್ಸಿಸ್ಟರ್ಸ್ನ ಎಲ್ಲ ಫೀಚರ್ಸು ಎಲ್ಲ ಕ್ಯಾರೆಕ್ಟರ್ಸ್ನು ಕೊಡೋದು ಅಂತ. ಹಾಗಾಗಿ DNA ಅಂದ ತಕ್ಷಣವೇ ಅದೊಂದು ಹೆರಿಡಿಟರಿ ಮಾಲಿಕ್ಯೂಲು. ಆ್ಯಂಡ್ ಇಟ್ ಈಸ್ ವೆರಿ ಲಾಂಗ್ ಥ್ರೆಡ್ ಲೈಕ್ ಮಾಲಿಕ್ಯೂಲ್ ಮೇಡ್ ಅಪ್ ಆಫ್ ಲಾರ್ಜ್ ನಂಬರ್ ಆಫ್ ಡಿಯಾಕ್ಸಿರೈಬೋನ್ಯೂಕ್ಲಿಯೋಟೈಡ್ಸ್. ಯಾವುದರಿಂದ ಆಗಿರುತ್ತೆ ಅಂತಂದರೆ ಅದು, ಸೊ ಇಟ್ ಇಸ್ ಎ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಆಯಿತಾ, ನಾನು ತೋರಿಸ್ತೀನಿ DNA ಅದು ಹೆಲಿಕಲ್ನ. ಸೊ ಅದು ಒಂದು ಥ್ರೆಡ್ ಥರ ಕಾಣಿಸುತ್ತೆ, ಆ ಥ್ರೆಡ್ ಲೈಕ್ ಸ್ಟ್ರಕ್ಚರು. ಅದರಲ್ಲಿ ಏನಿರುತ್ತೆ ಅಂದರೆ ಲಾರ್ಜ್ ನಂಬರ್ ಆಫ್ ಡಿಯಾಕ್ಸಿರೈಬೋನ್ಯೂಕ್ಲಿಯೋಟೈಡ್ಸ್. ನ್ಯೂಕ್ಲಿಯೋಟೈಡ್ಸ್ ಅಂದರೆ ನಾನು ಆವಾಗಲೇ ಹೇಳಿದ್ದೀನಿ, ವಿಚ್ ಕಂಟೈನ್ಸ್ ನೈಟ್ರೋಜನ್ ಬೇಸ್, ಒನ್ ಶುಗರ್ ಯೂನಿಟ್ ಆ್ಯಸ್ ವೆಲ್ ಆಸ್ ಫಾಸ್ಫೇಟ್ ಅಂತ, ಇವು ಮೂರುವೆ. So DNA is chemically composed of pentose sugar, phosphoric acid with links with the consecutive nucleotides by joining their pentose sugar. So ಇಲ್ಲಿ ರೈಬೋಸ್ ಶುಗರ್ನ ಪೆಂಟೋಸ್ ಶುಗರ್ ಅಂತಾನೂ ಕರಿತೀವಿ. ಪೆಂಟೋಸ್ ಅಂದರೆ 5 ಮಾಲಿಕ್ಯೂಲ್ ಕಂಟೈನಿಂಗ್ 5 ಕಾರ್ಬನ್ ಕಂಟೈನಿಂಗ್ ಶುಗರ್ ಅಂತ. ಸೊ ಆ ರೈಬೋಸ್ ಶುಗರ್ ಪೆಂಟೋಸ್ ಆಗಿರುತ್ತೆ. ಸೊ ಇವೆಲ್ಲ ಹೇಗೆ ಲಿಂಕ್ ಆಗಿರ್ತವೆ ಅಂದರೆ ವಿತ್ ದ ಡೈಎಸ್ಟರ್ ಬಾಂಡ್. ಸೊ ಒಂದು ಡೈಎಸ್ಟರ್ ಬಾಂಡ್. ಕ್ಲಾಸ್ ವಿಲ್ ಕಂಟಿನ್ಯೂ ಆಫ್ಟರ್ 20 seconds. Class will continue after 20 seconds. ಇಲ್ಲಿ DNA ಮೂರನ್ನು ಲಿಂಕ್ ಮಾಡಿರುತ್ತೆ. ಅಂದರೆ DNA ಆಗಬೇಕಂದ್ರೆ ಒಂದು ಶುಗರ್ ಯೂನಿಟ್ಟು, ಫಾಸ್ಫೋರಿಕ್ ಆ್ಯಸಿಡು ಅಥವಾ ಫಾಸ್ಫೇಟ್ ಗ್ರೂಪು ಮತ್ತು ನೈಟ್ರೋಜನ್ ಬೇಸು, ಇವು ಮೂರು ಕಂಬೈನ್ ಆಗಿ ವಿ ಗೆಟ್ ಅ ನ್ಯೂಕ್ಲಿಯೋಟೈಡ್. ಸೊ ಆ ಥರ ನ್ಯೂಕ್ಲಿಯೋಟೈಡನ್ನು ನಾವು ಹೇಗೆ ನೇಮ್ ಮಾಡ್ತೀವಿ ಅಂದರೆ ವಿ ನೇಮ್ ದೆಮ್ ಆ್ಯಸ್ ಅಡಿನಿಲಿಕ್ ಆ್ಯಸಿಡ್, ಗೋನೆಲಿಕ್ ಆ್ಯಸಿಡ್, ಸೈಟಿಡಿಲಿಕ್ ಆ್ಯಸಿಡ್ ಆ್ಯಂಡ್ ಥೈಮಿಡಿಲಿಕ್ ಆ್ಯಸಿಡ್ ಅಂತ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್
DNA. See, if they ask a chemistry ಕೇಳ್ತಿರ್ತಾರೆ chemistry of DNA ಅಂತ. So you have to write this is what the ribose sugar, ಪೆಂಟೋ ಶುಗರ್ ಅಂತ ನಾನು ಆಗಲೇ ಹೇಳಿದೆ. ರೈಬೋಸ್ ಶುಗರು, ಅದಕ್ಕೆ ಒಂದು ನೈಟ್ರೋಜನ್ ಬೇಸು ಲಿಂಕ್ ಆಗಿದೆ. ಈ ನೈಟ್ರೋಜನ್ ಬೇಸು ಇಲ್ಲಿ ಅಡಿನೈನು. ಹಾಗೆಯೇ ದಿಸ್ ಇಸ್ ದ ಫಾಸ್ಫೇಟ್ ಗ್ರೂಪ್. ಸಿ ಒನ್ ಫಾಸ್ಫೇಟ್ ಗ್ರೂಪ್ ಹ್ಯಾಸ್ ಲಿಂಕ್ಡ್ ಅದರ್ ರೈಬೋಸ್ ಶುಗರ್ ವಿತ್ ದ ಹೆಲ್ಪ್ ಆಫ್ ಎ ಡೈಎಸ್ಟರ್ ಬಾಂಡ್. ಇದನ್ನು ನಾವು ಡೈಎಸ್ಟರ್ ಬಾಂಡ್ ಅಂತ ಕರಿತೀವಿ, ಅದರ್ವೈಸ್ ಕಾಲ್ಡ್ ಫಾಸ್ಫೋಡೈಎಸ್ಟರ್ ಬಾಂಡ್ ಅಂತಲೂ ಕರಿತೀವಿ. ಸೊ ಒಂದು ನೈಟ್ರೋಜನ್ ಬೇಸು ರೈಬೋಸ್ ಶುಗರ್ ಜೊತೆ ಇನ್ನೊಂದು ನೈಟ್ರೋಜನ್ ಬೇಸ್ ರೈಬೋಸ್ ಶುಗರ್ನ ಲಿಂಕ್ ಆಗಬೇಕು ಅಂತಂದರೆ ವಿ ನೀಡ್ ಎ ಡೈಎಸ್ಟರ್ ಬಾಂಡ್, ದಟ್ ಇಸ್ ಫಾಸ್ಫೋಡೈಎಸ್ಟರ್ ಬಾಂಡ್. ಸೊ ಫಾಸ್ಫೇಟ್ ಇಟ್ ಲಿಂಕ್ಸ್ ಈಚ್ ಅದರ್. ಸಿ ದಿಸ್ is one nitrogen base with the sugar unit, and similarly that guanilic acid, thymidilic acid, cytidilic acid, again guanilic acid, it continues. So higene idu long chain agate, and this forms the genetic material, that is DNA. So DNA is a double-stranded genetic material characterized by the following features as proposed by two great scientists, Watson and Crick, which explains the molecular arrangement of nucleotide. ನಮಗೆ ನಾವು DNA ಅಂದ ತಕ್ಷಣವೇ ಏನು ನೆನಪಾಗುತ್ತೆ ಅಂತಂದರೆ ಅದು ಡಬಲ್ ಸ್ಟ್ಯಾಂಡರ್ಡ್ ಅಂತ, ಅದು ಈ ಲ್ಯಾಡರ್ ಥರ ಟ್ವಿಸ್ಟ್ ಆಗಿರುತ್ತೆ ಅಂತ. ಅದನ್ನು ನಮಗೆ ತೋರಿಸ್ಕೊಟ್ಟವ್ರೆ ಇಬ್ಬರು ಗ್ರೇಟ್ ನೊಬೆಲ್ ಲಾರಿಯೇಟ್ಸ್. ಸೊ ಇಬ್ಬರಿಗೂ ಇದಕ್ಕೆ ನೊಬೆಲ್ ಪ್ರಶಸ್ತಿ ಬಂತು. ಒಬ್ಬರನ್ನ ವ್ಯಾಟ್ಸನ್ ಅಂತಲೂ ಮತ್ತೊಬ್ಬರನ್ನ ಕ್ರಿಕ್ ಅಂತಲೂ ಕರಿತೀವಿ. ಮತ್ತು ಆ ಮಾಡೆಲ್ನ ಕಾಮನ್ ಆಗಿ ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಮಾಡೆಲ್ ಅಂತ ಕೂಡ ಕರಿತೀವಿ. ಯಾಕಂದರೆ ಇವರಿಬ್ಬರೇ ಎಕ್ಸ್ಪ್ಲೈನ್ ಮಾಡಿದ್ದು ಮಾಲಿಕ್ಯುಲರ್ ಅರೇಂಜ್ಮೆಂಟನ್ನು, ಹೇಗೆ ನ್ಯೂಕ್ಲಿಯೋಟೈಡ್ಸು DNA ಯಲ್ಲಿ ಅರೇಂಜ್ ಆಗಿದೆ ಅಂತ. Each DNA is formed of two polynucleotide chain, and the two chains are spirally coiled. It is like a right handled together to form a double helix, and each chain is formed of many units called nucleotides, and a nucleotide is formed of three components, namely a phosphoric acid, a deoxyribose sugar, and a nitrogenous base. So this is the DNA double helical structure. Here you can see that two strands, it is supercoiled. ಇದನ್ನು supercoiling ಅಂತ ಕರಿತೀವಿ. So each strand it consists of a nucleotide, that is a sugar unit, a nitrogen base, and a phosphate group. And this ladder, this twisted ladder, which is a boon of Watson and a Crick, contribution of Watson and a Crick scientists. So this is the nitrogen base pair. Idenu andre you can see here you can see G and C, here you can see T and A or A and T. So and similarly, so this is all these are nitrogen bases, and together we call it as base pairing. Base pairing also with the bonds you can see where A and T has linked with the double bond, and C and G has linked with the triple bond. And this Watson and Crick model, where the purines are linked with the pyrimidines, that is AT and GC. So in one of a chain is linked with thymine of another chain. So here it is A with, this is one strand and this is another strand. So A with the one strand has linked with the T of another strand with the help of a hydrogen bond. This is what hydrogen bonds, two hydrogen bonds. And similarly, guanine of one chain is linked with cytosine of a second chain by 3 hydrogen bonds, and the amount of adenine is equal to the amount of thymine, and similarly guanine is equal to cytosine. So all this nitrogen base have got a similar amount that each should have a composition. So that the two chains of DNA are complementary to each other and look like a ladder. So the sugar and phosphate, they form the backbone, and the base pairs form the horizontal rings. So sugar ಮತ್ತು ಈ ಫಾಸ್ಫೇಟ್ ಏನಾಗುತ್ತೆ ಅಂದರೆ ಈ ಸ್ಟ್ರಕ್ಚರ್ ಫಾರ್ಮ್ ಆಗೋಕ್ಕೆ ಬ್ಯಾಕ್ ಬೋನ್ ಆಗಿ ನಿಂತ್ಕೋತವೆ, ಸಪೋರ್ಟಿಂಗ್ ಆಗಿ ನಿಂತ್ಕೋತವೆ. ಮತ್ತು ಬೇಸ್ ಪೇರ್ಗಳು ಈ ಹಾರಿಸಾಂಟಲ್ ರಿಂಗ್, ಈ ರಿಂಗ್ಸ್ ಇದೆಯಲ್ಲ, ಈ ಹಾರಿಸಾಂಟಲ್ ರಿಂಗನ್ನು ಏನು ಮಾಡ್ತವೆ, ಫಾರ್ಮ್ ಮಾಡ್ತಾ ಹೋಗ್ತವೆ ಅಂತ.
So a single DNA molecule may contain about 2000 base pairs or nucleotides. ಒಂದು DNA ಮಾಲಿಕ್ಯೂಲಲ್ಲಿ ಎಷ್ಟು ಬೇಸ್ ಪೇರ್ಗಳನ್ನ ನೋಡ್ತೀವಿ ನಾವು ಅಂದರೆ ಅರೌಂಡ್ ಸಮ್ 2000 ಬೇಸ್ ಪೇರ್ಸ್ ಅಥವಾ 2000 ನ್ಯೂಕ್ಲಿಯೋಟೈಡ್ಸ್ನ ನೋಡ್ತೀವಿ ಅಂತ ಕೂಡ ಹೇಳ್ಬೋದು. ಒನ್ ಟರ್ನ್ ಆಫ್ ಹೆಲಿಕ್ಸ್ ಇಟ್ ಮೆಷರ್ಸ್ ಅಬೌಟ್ 34 angstrom and it contains 10 paired nucleotides. ಇದನ್ನು ದಿಸ್ ಈಸ್ ಒನ್ ಟ್ವಿಸ್ಟಿಂಗ್ ಆಯಿತಾ. ಇದೆಷ್ಟು ಮೆಷರ್ ಮಾಡುತ್ತೆ, ಇದೆಷ್ಟು ಮೆಷರ್ ಆಗುತ್ತೆ ಅಂದರೆ 34 angstrom ಅಷ್ಟು ಮೆಷರ್ ಆಗುತ್ತೆ. ಮತ್ತು ಈ ಪ್ರತಿಯೊಂದು ಇದರಲ್ಲೂ ಒಂದೊಂದು ಟರ್ನಿಂಗ್ಸಲ್ಲೂ ಎಷ್ಟು ಬೇಸ್ ಪೇರ್ಸ್ಗಳಿರ್ತವೆ ಅಂದರೆ, ಸೊ ಈಚ್ ಟ್ವಿಸ್ಟಿಂಗ್ಸ್ ಆರ್ ಈಚ್ ಟರ್ನಿಂಗ್ಸ್ ದೇ ಹ್ಯಾವ್ 10 ಬೇಸ್ ಪೇರ್ಸ್, 10 ಬೇಸ್ ಪೇರ್ಗಳನ್ನು ನಾವು ನೋಡ್ತೀವಿ. ಅದರಲ್ಲಿ 10 ನ್ಯೂಕ್ಲಿಯೋಟೈಡ್ಸು ಇರುತ್ತೆ. ಸೊ ಒನ್ ಟರ್ನ್ ಆಫ್ ದ ಹೆಲಿಕ್ಸ್ ಇಟ್ ಮೆಷರ್ಸ್ ಅಬೌಟ್ 34 angstrom. ಸೊ ದಟ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಬೇಸ್ ಪೇರ್ ಇಸ್ 3.4 angstrom. ಹಾಗಿದ್ರೆ ಇವೆರಡು, ಒಂದು ಟ್ವಿಸ್ಟಿಂಗ್ ಒಂದು ಟರ್ನು 34 ಅಂದರೆ ಒಂದೊಂದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಒಂದು ಬೇಸ್ ಪೇರಿಂದ ಅಥವಾ ಒಂದು ಬಾಂಡಿಂದ ಒಂದು ಬೇಸ್ ಪೇರಿಂದ ಇನ್ನೊಂದು ಬೇಸ್ ಪೇರಿಗೆ ಅಂದರೆ ಇಟ್ಸ್ ಅಬೌಟ್ 3.4. ಯಾಕಂದರೆ 10 ಇರುತ್ತೆ. ಸೊ 10 34 ಮೆಷರ್ ಮಾಡುತ್ತೆ ಅಂದರೆ ಒಂದೊಂದು 3.4 ಇರುತ್ತೆ. ಹಾಗೆಯೇ there is a difference in the formation also, that is it measures about some 20. ಒಂದು ಪ್ರತಿ ಹೆಲಿಕ್ಸು ಎಷ್ಟು ಮೆಷರ್ ಮಾಡುತ್ತೆ ಅಂದರೆ ಇದು ಈ ವಿಡ್ತ್ ಬಂದು 20 angstrom ಇರುತ್ತೆ. ಇದು 34 angstrom ವಿಡ್ತ್ ಲೆಂತು ಒಂದು ಟರ್ನಿಂಗ್ಗೆ, ಇದು ಬಂದು 20 angstrom. And one end of the postponucleotide chain is called 3' and the other is called 5' end. So see here, if it is 3', then over here it is 5'. If here it is 3', then it is over here 5'. So opposite primes ಅಂತ ಕರಿತೀವಿ. ಸೊ ಒಂದು 3' ಇಂದ ಎಂಡ್ ಆಗಿದ್ರೆ 5'ಗೆ, 5' ಇಂದ ಎಂಡ್ ಆಗಿದ್ರೆ 3'ಗೆ ಸಿಕ್ಕತ್ತೆ ನಮಗೆ. ಸೊ ದಿಸ್ ಇಸ್ ದ ಸ್ಟ್ರಕ್ಚರಲ್ explanation for the double helix model. This is how you have to explain. ಈ ಥರ ಎಕ್ಸ್ಪ್ಲೈನ್ ಮಾಡಬೇಕು ನೀವು ಸ್ಟ್ರಕ್ಚರ್ನ, ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಆಫ್ DNA ಅಂತ ಕೇಳಿದರೆ. ಸೊ ಕಮಿಂಗ್ ಟು RNA. See, this RNA ribonucleic acid which is found in large amount in the cytoplasm and lesser amount in nucleus. DNA ನಾವು ಜಾಸ್ತಿ ನ್ಯೂಕ್ಲಿಯಸಲ್ಲಿ ನೋಡ್ತೀವಿ, ಬಟ್ RNA ನಾವು ಸೈಟೋಪ್ಲಾಸಮಲ್ಲಿ ನೋಡ್ತೀವಿ ನ್ಯೂಕ್ಲಿಯಸ್ಗಿಂತ. ಇನ್ ಸೈಟೋಪ್ಲಾಸಮ್ ಇಟ್ ಇಸ್ ಫೌಂಡ್ ಮೇನ್ಲಿ ಇನ್ ರೈಬೋಸೋಮ್. ಸೈಟೋಪ್ಲಾಸಮಲ್ಲಿ ಎಲ್ಲ ಆರ್ಗ್ಯಾನಲ್ಸು ಕೂಡ ಫ್ಲೋಟ್ ಆಗ್ತಿರುತ್ತೆ. ಅದರಲ್ಲಿ ನಾವು ಜಾಸ್ತಿ RNA ಎಲ್ಲಿ ನೋಡ್ತೀವಿ ಅಂದರೆ ರೈಬೋಸೋಮ್ ಮೇಲೆ. ನಿಮ್ಗೆ ರೈಬೋಸೋಮ್ಸ್ ಅಂದರೆ ಏನು ಅಂತ ಗೊತ್ತು? ದೇ ಆರ್ ದ ಪ್ರೋಟೀನ್ ಫ್ಯಾಕ್ಟ್ರೀಸ್ ಇನ್ ದ ಸೆಲ್. ಪ್ರೋಟೀನು ಅಲ್ಲಿಂದನೇ ರೈಬೋಸೋಮಿಂದನೇ ಸಿಂಥಸೈಸ್ ಆಗೋದು. ಸೊ ಅದಕ್ಕೆ ರೈಬೋಸೋಮ್ನ ಪ್ರೋಟೀನ್ ಫ್ಯಾಕ್ಟ್ರೀಸ್ ಅಂತ ಕರಿತೀವಿ. RNA consists of several units of nucleotides and each nucleotide is formed of 3 different molecules, that is phosphate, ribose sugar and nitrogen base. ನ್ಯೂಕ್ಲಿಯೋಟೈಡ್ ಅಂದರೆ ಬೇರೇನಿಲ್ಲ, ಹೇಗೆ ನೀವು DNA ಓದಿದ್ರು ಸೇಮ್ ನ್ಯೂಕ್ಲಿಯೋಟೈಡೆ. ಅಲ್ಲಿ ಡಿಯೋಕ್ಸಿರೈಬೋಸ್ ಶುಗರ್ ಬದಲು ಇಲ್ಲಿ ರೈಬೋಸ್ ಶುಗರ್ ಇರುತ್ತೆ. ಆ್ಯಸ್ ಯೂಶುವಲ್ ಇಟ್ ಕಂಟೈನ್ಸ್ ಫಾಸ್ಫೇಟ್ ಆ್ಯಂಡ್ ನೈಟ್ರೋಜನ್ ಬೇಸ್. ಸೊ ಪ್ಯೂರಿನ್ಸ್ ವಿಚ್ ಆರ್ ದ ನೈಟ್ರೋಜನ್ ಬೇಸ್ ಪ್ರೆಸೆಂಟ್ಸ್ ಆರ್ ಅಡಿನೈನ್ ಆ್ಯಂಡ್ ಗುವಾನಿನ್ ಆ್ಯಂಡ್ ಇನ್ ದ ಪಿರಮಿಡಿನ್ಸ್ ವಿ ಕ್ಯಾನ್ ಫೈಂಡ್ ಅ ಸೈಟೋಸಿನ್ ಆ್ಯಂಡ್ ಯುರಾಸಿಲ್. ನಾನು ಆವಾಗಲೇ ಹೇಳಿದೆ ನಿಮಗೆ, ಅಡಿನೈನು ಮತ್ತು ಗುವಾನೈನು, ಸೈಟೋಸಿನ್ನು, ಯುರಾಸಿಲ್ಲು ವಿಚ್ ಇಸ್ ವೆರಿ ಕಾಮನ್ ಇನ್ ದ RNA ಅಂತ. ಸೊ ಇಲ್ಲಿ ನೀವು ಏನನ್ನು ನೋಡ್ತೀರಿ ಅಂದರೆ ಥೈಮಿನ್ ಬದಲು ಯು ಕ್ಯಾನ್ ಸಿ ಓವರ್ ಹಿಯರ್ ದ ಸೈಟೋಸಿನ್ ಆ್ಯಂಡ್ ಯುರಾಸಿಲ್. ಸೊ ಥೈಮಿನ್ ಇರಲ್ಲ, ಸೊ ಅದರ ಬದಲು you can see uracil anta. So with the A you can see a pairing with the uracil, adenine pairing with the uracil anta. But both the class of nitrogen bases are not present in the equal amount as in case of DNA. DNA ಅಲ್ಲಿ ಎಲ್ಲ ನೈಟ್ರೋಜನ್ ಬೇಸು ಈಕ್ವಲ್ ಕ್ವಾಂಟಿಟಿಲಿ ಇರ್ತಾಯಿತ್ತು, ಬಟ್ RNA ಅಲ್ಲಿ ನಾವು ಆ ಈಕ್ವಲ್ ಕ್ವಾಂಟಿಟಿನ ನೋಡಲ್ಲ. ದೇರ್ ಮೇ ಬಿ ಸಮ್ ಡಿಫ್ರೆನ್ಸ್ ಇನ್ ದ quantity of nitrogen bases. RNA is normally single-stranded genetic material and sometimes strand may be folded back upon itself, which looks like a double helical structure. RNA ಸಿಂಗಲ್ ಸ್ಟ್ಯಾಂಡು, ಆದರೆ ಕೆಲವು ಸತಿ ಏನಾಗುತ್ತೆ ಅಂದರೆ ಅದು ಟ್ವಿಸ್ಟ್ ಆದಾಗ ಅಥವಾ ಅದು ಮಡ್ಚ್ಕೊಂಡಾಗ ಏನಾಗುತ್ತೆ ಡಬಲ್ ಸ್ಟ್ಯಾಂಡರ್ಡ್ ಥರ ಕಾಣಿಸುತ್ತೆ ಅಷ್ಟೇ, ಬಟ್ ಅದು ಯಾವಾಗಲೂ ಸಿಂಗಲ್ ಸ್ಟ್ಯಾಂಡೇ ಆಗಿರುತ್ತೆ. And this is the chemistry or chemical structure. So whereas you will be having 3' end ಮತ್ತು 5' end ನಾನು ತೋರಿಸಿದ್ನಲ್ಲ DNA ಅಲ್ಲಿ, ಹಾಗೆ ಇಲ್ಲಿ RNA ಅಲ್ಲಿ 5' ಮತ್ತು 3' ಅಂತ ಕರಿತೀವಿ. ಆ್ಯಸ್ ಯೂಶುವಲ್ ಇಟ್ ಹ್ಯಾಸ್ ಬೇಸ್ ಆಯಿತಾ. ಇಟ್ ಮೇ ಬಿ ಅಡಿನೈನ್, ಗುವಾನಿನ್, ಸೈಟೋಸಿನ್ ಆ್ಯಂಡ್ ಯುರಾಸಿಲ್. ಸೊ ನಿಮಗೆ AUGC ಅಂತ ನಾವು ಕರಿಬಹುದು. ಸೊ ಆ್ಯಂಡ್ ಇಟ್ ಹ್ಯಾಸ್ ಲಿಂಕ್ಡ್ ವಿತ್ ಅಗೇನ್ ದ ಫಾಸ್ಫೋಡೈಎಸ್ಟರ್ ಬಾಂಡ್ಸ್.
So here in the DNA, over here we can see the types of RNA, but in the DNA we never find the type of DNA. DNA ನಾವು ಯಾವತ್ತೂ ಟೈಪ್ಸ್ನ ನೋಡಲ್ಲ, ಬಟ್ RNA ನಮಗೆ ಟೈಪ್ಸ್ ಇರುತ್ತೆ. We have got 3 different types of RNA, that is messenger RNA, transfer RNA and ribosomal RNA, which are commonly called mRNA, tRNA and rRNA. Let us see what is mRNA. See, mRNA, it is a nucleic acid which carries genetic information about the protein to be synthesized from DNA to cytoplasm. mRNA ಏನಾಗಿರುತ್ತೆ ಅಂದರೆ ಜೆನೆಟಿಕ್ ಮೆಟೀರಿಯಲ್ಲು ಸೈಟೋಪ್ಲಾಸಮ್ ಯಾವ ಜೆನೆಟಿಕ್ ಮೆಟೀರಿಯಲ್ ಬೇಕಿರುತ್ತೆ ಅದನ್ನು ಈ ಮೆಸೆಂಜರ್ RNA ಇಟ್ಸ್ ಜಸ್ಟ್ ಸೆಂಡ್ಸ್ ಎ ಮೆಸೇಜ್, ಇಟ್ ಜಸ್ಟ್ ಕನ್ಸಿಸ್ಟ್ ಆಫ್ ಸಮ್ ಜೆನೆಟಿಕ್ ಇನ್ಫಾರ್ಮೇಷನ್ ವಿಚ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಸಿಂಥಸಿಸ್ ಆಫ್ ಪ್ರೋಟೀನ್. ಸೊ ಅದು DNA ಇಂದ ಸೈಟೋಪ್ಲಾಸಮ್ಗೆ ಇಟ್ ವಿಲ್ ಬಿ ಕ್ಯಾರಿಡ್ ಆ್ಯಂಡ್ ಹೆನ್ಸ್ ಕಾಲ್ಡ್ ಮೆಸೆಂಜರ್ RNA. ಅದು ಮೆಸೇಜ್ನ ತೊಗೊಂಡೋಗೋದ್ರಿಂದ, ಜೆನೆಟಿಕ್ ಇನ್ಫಾರ್ಮೇಷನ್ನ ಕ್ಯಾರಿ ಮಾಡೋದ್ರಿಂದ ಅದನ್ನು ಏನಂತ ಕರಿತೀವಿ ಅಂದರೆ ಮೆಸೆಂಜರ್ RNA ಅಂತ ಕರಿತೀವಿ. ಇಟ್ ಇಸ್ ಸಿಂಗಲ್ ಸ್ಟ್ಯಾಂಡರ್ಡ್ ಸಿಂಥಸೈಸ್ ಫ್ರಮ್ DNA ಬೈ ದ ಪ್ರೋಸೆಸ್ ಕಾಲ್ಡ್ ಟ್ರಾನ್ಸ್ಕ್ರಿಪ್ಷನ್. ಸೊ ಇದು DNA ಸಿಂಥಸೈಸ್ ಆಗುತ್ತೆ, ಮತ್ತು ಸೈಟೋಪ್ಲಾಸಮ್ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ DNA RNA ಸಿಂಥಸೈಸ್ ಆಗೋ ಪ್ರೋಸೆಸ್ನ ನ್ಯೂಕ್ಲಿಯಸಲ್ಲಿ RNA ಸಿಂಥಸೈಸ್ ಆಗೋ ಪ್ರೋಸೆಸ್ನ ನಾವೇನಂತ ಕರಿತೀವಿ ಅಂತಂದರೆ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಸಿಂಥಸಿಸ್ ಇಸ್ ಕೆಟಲೈಸ್ಡ್ ಬೈ ಅನ್ ಎನ್ಸೈಮ್ ಕಾಲ್ಡ್ RNA ಪಾಲಿಮರೇಸ್. ಈ ಜೆನೆಟಿಕ್ ಮೆಟೀರಿಯಲ್ RNA ಸಿಂಥಸೈಸ್ ಆಗಬೇಕು ಅಂದರೆ ಇಟ್ ನೀಡ್ಸ್ ಅ ಹೆಲ್ಪ್ ಆಫ್ ಎನ್ ಎನ್ಸೈಮ್. ಒಂದು ಎನ್ಸೈಮ್ನ ಹೆಲ್ಪ್ ಬೇಕಾಗುತ್ತೆ. ಆ ಎನ್ಸೈಮ್ನ ನಾವು RNA ಪಾಲಿಮರೇಸ್ ಅಂತ ಕರಿತೀವಿ. ದ ಜೆನೆಟಿಕ್ ಇನ್ಫಾರ್ಮೇಷನ್ ಕ್ಯಾರಿಡ್ ಬೈ mRNA ಇಸ್ ಕಾಲ್ಡ್ ದ ಜೆನೆಟಿಕ್ ಕೋಡ್. ಮತ್ತು ಈ ಜೆನೆಟಿಕ್ ಇನ್ಫಾರ್ಮೇಷನ್ ಏನು mRNA ಕ್ಯಾರಿ ಮಾಡುತ್ತೆ ಅದನ್ನು ನಾವು ಜೆನೆಟಿಕ್ ಕೋಡ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಇಸ್ ಕಾಲ್ಡ್ ಟ್ರಿಪ್ಲೆಟ್ ಕೋಡ್. ಅದನ್ನು ನಾವು ಟ್ರಿಪ್ಲೆಟ್ ಕೋಡ್ ಅಂತ ಕರಿತೀವಿ, ಏಕೆಂದರೆ ಅದು 3 ಅಕ್ಷರಗಳಲ್ಲಿ ಎಂಬೋಸ್ ಆಗಿರುತ್ತೆ. ಸೊ ಅವುಗಳು 3 ನೈಟ್ರೋಜನ್ ಬೇಸು ಕಂಬೈನ್ ಆಗಿರುತ್ತೆ. ಸೊ ಅದಕ್ಕೆ ಅದನ್ನು ನಾವೇನಂತ ಕರಿತೀವಿ, ಟ್ರಿಪ್ಲೆಟ್ ಅಥವಾ ಟ್ರಿಪಲ್ ಕೋಡಿಂಗ್ ಅಂತ ಕರಿತೀವಿ. ದ ಜೆನೆಟಿಕ್ ಕೋಡ್ ಇಸ್ ಅ ಸೀಕ್ವೆನ್ಸ್ ಆಫ್ ಎ ನೈಟ್ರೋಜನ್ ಬೇಸ್ ಇನ್ mRNA and are formed of several codons. So each codon is of 3 nitrogen bases called triplet codon, and which codes for 1 amino acid. ಸೊ ಪ್ರತಿ ಒಂದು ಕೋಡಿಂಗೂ ಆ ಟ್ರಿಪ್ಲೆಟ್ ಕೋಡೋನು ಒಂದು ಅಮೈನೋ ಆ್ಯಸಿಡ್ ಸಿಂಥಸೈಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಒಂದೊಂದು ಅಮೈನೋ ಆ್ಯಸಿಡು ಸಿಂಥಸೈಸ್ ಆಗಬೇಕು ಅಂದರೆ ಈ ಥರ ಟ್ರಿಪ್ಲೆಟ್ ಕೋಡೋನ್ಗಳು ಒಂದಕ್ಕೊಂದು ಸೇರ್ತಾ ಹೋಗಬೇಕು. ಸೊ ಟ್ರಿಪ್ಲೆಟ್ ಕೋಡೋನ್ಗಳನ್ನು ನಾವು ಹೇಗೆ ನೋಡ್ಬೋದು ಅಂದರೆ CAUG, CAG, CAT, TTC, CAC ಈ ಥರ ಒಂದೇ ಥರದ ಟ್ರಿಪ್ಲೆಟ್ ಕೋಡೋನ್ಗಳನ್ನು ನೋಡೋಕ್ಕಾಗಲ್ಲ. ಅವುಗಳು ಬೇಕಾದಷ್ಟು ಟ್ರಿಪ್ಲೆಟ್ ಕೋಡೋನ್ಗಳು ಸೊ ಒಂದಕ್ಕೊಂದು ಸೇರಿ ನಮಗೆ ಒಂದೊಂದು ಅಮೈನೋ ಆ್ಯಸಿಡ್ನ ಕೊಡ್ತಾ ಹೋಗುತ್ತೆ. ಅಮಂಗ್ RNAs, mRNA is the longest one containing 900 to 1500 ನ್ಯೂಕ್ಲಿಯೋಟೈಡ್ಸ್. ಎಲ್ಲ RNAಗಳಲ್ಲೂ ಈ mRNA ತುಂಬ ವಿಶೇಷವಾದದ್ದು ಮತ್ತು ಲಾಂಗೆಸ್ಟು, ಏಕೆಂದರೆ ಅದರಲ್ಲಿ ಸುಮಾರು 900 ಇಂದ 1500 ನ್ಯೂಕ್ಲಿಯೋಟೈಡ್ಸ್ನ ನಾವು ನೋಡ್ತೀವಿ. So let us see what is tRNA. See, it is a nucleic acid which transports amino acid to the site of protein synthesis. ಅದು ಹೆಸರೇ ಹೇಳ್ತಾ ಇದೆ ಟ್ರಾನ್ಸ್ಫರ್ RNA. ಸೊ ಅದು ಟ್ರಾನ್ಸ್ಫರ್ ಮಾಡುತ್ತೆ ಏನನ್ನ ಅಂತಂದರೆ ಅಮೈನೋ ಆ್ಯಸಿಡ್ ಸಿಂಥಸೈಸ್ ಆಗಬೇಕು ಅಂದರೆ ಬೇಕಿರೋದು ಏನು ಅಂತಂದರೆ ಈ ನ್ಯೂಕ್ಲಿಕ್ ಆ್ಯಸಿಡ್ನ ಕೋಡಾನ್ಸು. ಅದನ್ನು ಏನು ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. ಆ ಟ್ರಾನ್ಸ್ಪೋರ್ಟ್ ಮಾಡೋದ್ರಿಂದ ಆ ಅಮೈನೋ ಆ್ಯಸಿಡ್ಸು ಒಂದು ಲಾಂಗ್ ಚೈನ್ ಪೆಪ್ಟೈಡ್ ಬಾಂಡ್ಸನ್ನು ಫಾರ್ಮ್ ಮಾಡುತ್ತೆ, ಹಾಗೆಯೇ ಪ್ರೋಟೀನು ಸಿಂಥಸೈಸ್ ಆಗುತ್ತೆ. ಅದಕ್ಕೆ ಹೆಸರು ಟ್ರಾನ್ಸ್ಫರ್ RNA. ಆ್ಯಂಡ್ ಇಟ್ ಇಸ್ ಸಿಂಗಲ್ ಸ್ಟ್ಯಾಂಡರ್ಡ್ ಸ್ಮಾಲರ್ ದೆನ್ mRNA. ಇದು mRNAಕ್ಕಿಂತ ಚಿಕ್ಕದಾಗಿರುತ್ತೆ ಮತ್ತು ಸಿಂಗಲ್ ಸ್ಟ್ಯಾಂಡ್ ಆಗಿರುತ್ತೆ. ಸೊ ಈಚ್ tRNA ಟ್ರಾನ್ಸ್ಪೋರ್ಟ್ ಓನ್ಲಿ 1 ವೆರೈಟಿ ಆಫ್ ಅಮೈನೋ ಆ್ಯಸಿಡ್ ಟು ದ ಸೈಟ್ ಆಫ್ ಪ್ರೋಟೀನ್ ಸಿಂಥಸಿಸ್. ಅದು ಒಂದೇ ಒಂದು ವೆರೈಟಿ ಆಫ್ ಅಮೈನೋ ಆ್ಯಸಿಡ್ ಸಿಂಥಸೈಸ್ ಆಗೋಕ್ಕೆ ಮಾತ್ರ ಪ್ರತಿಯೊಂದು ಸತಿನೂ ಟ್ರಾನ್ಸ್ಪೋರ್ಟ್ ಮಾಡ್ತಿರುತ್ತೆ. ಸೊ ಹಾಗಾಗಿ ಪ್ರೋಟೀನ್ ಸಿಂಥಸೈಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. There are about some 60 types of tRNA, and tRNA is formed of small units of nucleotides about 75 to 80. ಸೊ ಇಲ್ಲಿ ಬರೀ ಇದು ತುಂಬ ಚಿಕ್ಕದು, ಅಂದರೆ ತುಂಬ ಕಡಿಮೆ ನ್ಯೂಕ್ಲಿಯೋಟೈಡ್ಸ್ನ ಕ್ಯಾರಿ ಮಾಡುತ್ತೆ ಮತ್ತು ಚಿಕ್ಕದಾಗಿರುತ್ತೆ. ಎಷ್ಟು ಅಂತಂದರೆ ಇಟ್ ಮೇ ಕಂಟೈನ್ ಸಮ್ 75 to 80 ನ್ಯೂಕ್ಲಿಯೋಟೈಡ್ಸ್. ಅದೇ ನಿಮ್ಗೆ mRNA ಅಲ್ಲಾದರೆ 900 to 1500, ಅದಕ್ಕೆ ಅದನ್ನು ಲಾಂಗೆಸ್ಟ್ ಅಂತ ಕರಿತೀವಿ. ಇಲ್ಲಿ 75ರಿಂದ 80 ಅಷ್ಟೇ ಕ್ಯಾರಿ ಮಾಡೋಕ್ಕಾಗತ್ತೆ. ಸೊ tRNA is folded on itself to form a clover leaf-like structure which has 2 terminal ends
and 3 main loops and 1 mini pole. So we have got a structure for a tRNA. So where this tRNA, it consists of ಅದನ್ನು ಕ್ಲೋವರ್ ಲೀಫ್ ಮಾಡೆಲ್ ಅಂತ ಕರಿತೀವಿ. ಈ ಲವಂಗ ನೋಡಿದರೆ ನಿಮಗೆ ಏನು ಇದಾಗುತ್ತೆ, ಸೊ ಸೇಮ್ ಅದೇ ಥರ ಲವಂಗ ಥರನೇ ಸ್ಟ್ರಕ್ಚರ್ನ ಈ tRNA ಹೊಂದಿರುತ್ತೆ. ಸೊ ಆ tRNAಯಲ್ಲಿ ಏನಾಗಿರುತ್ತೆ ಅಂತಂದರೆ, ಒಂದು ಕಡೆ 2 ಟರ್ಮಿನಲ್ಸ್ ಇರ್ತವೆ ಮತ್ತು 3 ಮೇನ್ ಲೂಪ್ಸ್ಗಳನ್ನು ನಾವು ನೋಡ್ತೀವಿ. ಒಂದು ಸ್ಮಾಲ್ ಇರುತ್ತೆ, ಅದಕ್ಕೆ ಅದನ್ನು ಮಿನಿ ಲೂಪ್ ಅಂತ ಕರಿತೀವಿ, ಮತ್ತೆರಡು ಬಿಗರ್ ಲೂಪ್ಸ್ ಆಗಿರ್ತವೆ. ಸೊ ಇದು tRNAನ ಮೇನ್ ಸ್ಟ್ರಕ್ಚರು. And tRNA are more stable and synthesized from DNA of chromosome. ಸೊ ಈ tRNA ಏನು ಅಂತಂದರೆ ತುಂಬ ಸ್ಟೇಬಲ್ ಆಗಿರುತ್ತೆ ಮತ್ತು DNA ಸಿಂಥಸೈಸ್ ಮಾಡೋಕ್ಕೆ ಕ್ರೋಮೋಸೋಮ್ಸಲ್ಲಿ DNAನ ಸಿಂಥಸೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. So coming to the last one, that is rRNA, which is a ribosomal RNA. It constitutes the largest part of total RNA. ಎಲ್ಲ RNAಗಳನ್ನು ಲೈಕ್ mRNA ಮತ್ತು tRNA ಕಂಪೇರ್ ಮಾಡಿದರೆ rRNA ಏನೋ ಜಾಸ್ತಿ ಇರುತ್ತೆ, ಲಾರ್ಜೆಸ್ಟ್ ಪಾರ್ಟು RNAಯಲ್ಲಿ. ಆ್ಯಂಡ್ ಇಟ್ ಇಸ್ ಫೌಂಡ್ ಪ್ರೈಮರಿಲಿ ಆನ್ ದ ಸರ್ಫೇಸ್ ಆಫ್ ರೈಬೋಸೋಮ್ಸ್. ನಾನು ಆವಾಗಲೇ ಹೇಳಿದೆ ನಿಮಗೆ, ಪ್ರೋಟೀನ್ ಸಿಂಥಸೈಸ್ ಮಾಡುತ್ತೆ ರೈಬೋಸೋಮು ಅಂತ. ಸೊ ಆ ರೈಬೋಸೋಮ್ ಮೇಲೆ RNA ಹೋಗಿ ಕೂತ್ಕೊಳ್ಳುತ್ತೆ, ಅದಕ್ಕೆ ಅದನ್ನು ರೈಬೋಸೋಮಲ್ RNA ಅಂತ ಕರಿತೀವಿ. ಆ್ಯಂಡ್ ಬಟ್ ಸಿಂಥಸೈಸ್ಡ್ ಇನ್ ದ ನ್ಯೂಕ್ಲಿಯಸ್, ಬಟ್ ಇದು ನ್ಯೂಕ್ಲಿಯಸಲ್ಲೇ ಸಿಂಥಸೈಸ್ ಆಗುತ್ತೆ. ಆ್ಯಂಡ್ ಇಟ್ ಇಸ್ ಸಿಂಗಲ್ ಸ್ಟ್ಯಾಂಡರ್ಡ್ ಲೈಕ್ mRNA. And the only function of rRNA is that in chromatin fibers it initiates the replication of DNA. So chromatin fibers alli idu replicate andre which usually multiplies anta. So your DNA replicate agakke idu help ಮಾಡುತ್ತೆ chromatin fibers alli. And coming to the last part, that is the differences between RNA and DNA. So what are the main difference? Because both are nucleic acids and even though they have got some difference, ಎರಡು ನ್ಯೂಕ್ಲಿಕ್ ಆ್ಯಸಿಡ್ಸೇ ಆಗಿದ್ರೂ ಕೂಡ ಅವುಗಳಲ್ಲಿ ಡಿಫ್ರೆನ್ಸ್ ಇರುತ್ತೆ. ಸೊ ಡಿಫ್ರೆನ್ಸಸ್ ಏನಂತ ನೋಡೋಣ. So how does the DNA occur? So DNA occurs in presence of it is present usually in the nucleus. DNA ಎಲ್ಲಿರುತ್ತೆ, ಅದರ ಅಕರೆನ್ಸ್ ಎಲ್ಲಿ ಅಂತಂದರೆ ಯೂಶಲಿ ನ್ಯೂಕ್ಲಿಯಸಲ್ಲಿ ಆಗಿರುತ್ತೆ. ಬಟ್ RNA ನಾನು ಆವಾಗಲೇ ಹೇಳಿದಾಗೆ ಸೈಟೋಪ್ಲಾಸಮು ಮತ್ತು ನ್ಯೂಕ್ಲಿಯಸ್ಸು ಎರಡರಲ್ಲೂ ಇರುತ್ತೆ. ಸೈಟೋಪ್ಲಾಸಮಲ್ಲಿ ಜಾಸ್ತಿ ಕ್ವಾಂಟಿಟಿ, ನ್ಯೂಕ್ಲಿಯಸಲ್ಲಿ ಕಡಿಮೆ ಕ್ವಾಂಟಿಟಿ. And the type of sugar present in DNA is deoxyribose, and whereas RNA is ribose sugar. And what about the strands? So DNA it is double stranded and RNA is single stranded. And nitrogen bases, it contains adenine, guanine, cytosine and thymidine, whereas in the RNA we find adenine, guanine, cytosine and uracil. And the types, it is only one type of DNA. We don't have any classification or types of DNA, but in the RNA we can find 3 different types, that is mRNA, tRNA and rRNA. And what are the main functions of DNA and RNA? See, DNA, it only have an hereditary material in the human being, so it will be transmitted from generation to generation. That's what we'll call it as genes. And over here, hereditary material in plants, animals, viruses, and helps in protein synthesis process. ಇದು RNA ಬರೀ ಹ್ಯೂಮನ್ ಬೀಯಿಂಗ್ಸಲ್ಲಿ ಮಾತ್ರ ಅಲ್ಲ ಅಥವಾ ಅನಿಮಲ್ಸಲ್ಲಿ ಮಾತ್ರ ಅಲ್ಲ, ಅದು ಪ್ಲ್ಯಾಂಟ್ಸಲ್ಲಿ, ವೈರಸಸಲ್ಲಿ, ಎಲ್ಲ ಕಡೆನೂ, ಎಲ್ಲ ಮೈಕ್ರೋಬ್ಸಲ್ಲೂ ಯೂಶ್ವಲಿ RNA ಜೆನೆಟಿಕ್ ಮೆಟೀರಿಯಲ್ ಆಗುತ್ತೆ. ಸೊ ಮತ್ತು ಪ್ರೋಟೀನ್ ಸಿಂಥಸೈಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ, ಅದು ಎಲ್ಲ ಸ್ಪೀಷೀಸಲ್ಲೂ. And replication, it is DNA will be with a self replication, whereas RNA, it is synthesized by DNA by the process called transcription. And what are the main functions or biological functions of nucleic acids? That is, the nucleic acids, they play vital role in the life of organism. That is obviously it play, because the transfer of genetic material is a very big process, very important process in the human life. That is, it helps in the protein synthesis, that is nucleic acid, which synthesize the various proteins of the protoplasm. And even for the remembrance and for the memory, RNA is associated with the memory storage function in the brain. So if it is RNA is good, it makes the memory to work well, and it helps in storage of all the functions. It helps in the brain for the storage function. And replication, during cell division, DNA divides and offers exact copies to the daughter cell. That is, it helps, genetic material helps for the replication.
and mutation, whereas DNA it produces mutation resulting in newer characters. Mutation, it is nothing but where there will be manipulation of the genetic code, that triplet codons, it gets manipulated. Due to the manipulation there will be appearance of a new characters in the ಹ್ಯೂಮನ್ ಬೀಯಿಂಗ್ಸ್. ಏನು ಕ್ಯಾರೆಕ್ಟರ್ಸ್ ಇರುತ್ತೆ ಅದು ಸ್ವಲ್ಪ ಏನಾಗುತ್ತೆ, ವ್ಯತ್ಯಾಸ ಆಗುತ್ತೆ. ಕೆಲವು ಸತಿ ಸಂಪೂರ್ಣವಾದ ಕ್ಯಾರೆಕ್ಟರೇ ವ್ಯತ್ಯಾಸ ಆಗಿಬಿಡುತ್ತೆ. ಆ ಪ್ರೋಸೆಸ್ನ ನಾವು ಮ್ಯೂಟೇಷನ್ ಅಂತ ಕರಿತೀವಿ. ಅಂದರೆ ಏನು ನ್ಯೂಕ್ಲಿಕ್ ಆ್ಯಸಿಡ್ ಸಿಂಥಸೈಸ್ ಆಗಬೇಕಿರುತ್ತೆ ಅಥವಾ ಏನು ಜೀನ್ ಸಿಂಥಸೈಸ್ ಆಗಬೇಕಿರುತ್ತೆ ಅದ್ರ ಬದಲು ಹೊಸದೊಂದು ಜೀನು ಸಿಂಥಸೈಸ್ ಆಗಿ ಏನು ಕ್ಯಾರೆಕ್ಟರ್ ಬೇಕಿರುತ್ತೆ ಆ ಕ್ಯಾರೆಕ್ಟರ್ ಬದಲು ಬೇರೆ ಕ್ಯಾರೆಕ್ಟರ್ ಬರುತ್ತೆ, ಹೊಸ ಕ್ಯಾರೆಕ್ಟರ್ ಅಪಿಯರ್ ಆಗುತ್ತೆ. ಆ ಪ್ರೋಸೆಸ್ನ ನಾವು ಮ್ಯೂಟೇಷನ್ ಅಂತ ಕರಿತೀವಿ. Hope you enjoyed the class, and you can have the importance, that is you can expect the double helical structure, you can expect the chemistry of nucleic acids. Sometimes they may ask DNA or sometimes it may be RNA, so you have to write the structure. And biological functions also, even in the biology ಇದು ಅಷ್ಟೇ ನಿಮಗೆ ಡಬಲ್ ಧಮಾಕ ಥರ. ಏನಂದರೆ ಬಯಾಲಜಿಲೂ ಕೇಳ್ತಾರೆ, ಕೆಮಿಸ್ಟ್ರಿಯಲ್ಲೂ ಕೇಳ್ತಾರೆ. ಸೊ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ನ್ಯೂಕ್ಲಿಕ್ ಆ್ಯಸಿಡ್ಸು, ಯು ಕ್ಯಾನ್ ಆಲ್ ದ ತ್ರೀ ಯು ಕ್ಯಾನ್ ಎಕ್ಸ್ಪೆಕ್ಟ್ ಬೋತ್ ಇನ್ ಕೆಮಿಸ್ಟ್ರಿ ಆ್ಯಸ್ ವೆಲ್ ಆಸ್ ಇನ್ ದ ಬಯಾಲಜಿ. ನೀವು ಇಲ್ಲಿ ಓದ್ಕೊಂಡ್ರೆ ಬಯಾಲಜಿಗೂ ಸೇಮ್ ಫಂಕ್ಷನ್ಸೇ ಬರಿಬಹುದು. ಮತ್ತು ಫಂಕ್ಷನ್ಸ್ ಕೇಳ್ತಾ ಇರ್ತಾರೆ. ಸೊ ಮತ್ತು ಡಿಫ್ರೆನ್ಸಸ್ ಕೇಳ್ತಾರೆ, ಅದು ಬಯಾಲಜಿಲೂ ಕೇಳ್ತಾರೆ, ಡಿಫ್ರೆನ್ಸ್ ಬಿಟ್ವೀನ್ DNA ಆ್ಯಂಡ್ RNA ಅಂತ. ಆ್ಯಂಡ್ ದೀಸ್ ಥಿಂಗ್ಸ್ ಯು ಶುಡ್ ರಿಮೆಂಬರ್ and write well. Hope you understand the nucleic acids. Thank you.